ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 2ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ದಿನ ತಾಯಿ ಬ್ರಹ್ಮಚಾರಿಣಿಯಾಗಿ ಪೂಜೆಯನ್ನು ನಮ್ಮಿಂದ ಸ್ವೀಕರಿಸ್ತಾಳೆ. ನಿನ್ನೆ ದಿನ ನಾವು ಶೈಲ ಪುತ್ರಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಆಕೆಯ ಹಿಂದಿನ ಅವತಾರವಾದಂತಹ ಸತಿ ಅಥವಾ ದಕ್ಷ ಯಜ್ಞದ ಕಥೆಯನ್ನು ಕೂಡ ಕೇಳಿದ್ವಿ. ಹಾಗಾಗಿ ನಮಗೆ ಈಕೆಯ ಹಿನ್ನೆಲೆ ಗೊತ್ತೇ ಇದೆ. ಶೈಲಪುತ್ರಿಯಾಗಿ ನಿನ್ನೆ ಆಕೆಯ ವರ್ಣನೆಯನ್ನು ಮಾಡಿದ್ದಾಯಿತು. ಅದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳಿದ್ದೆ. ಆಕೆ ಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಸೇರ್ತಾಳೆ ಅಂತ. ಆಕೆಯ ಈ ಒಂದು ಕಥೆಯನ್ನು, ಆ ಕಥೆಯ ಹಿಂದಿನ ವಿಚಾರವನ್ನು, ಹಿನ್ನೆಲೆಯನ್ನು ಈ ದಿನ ತಿಳ್ಕೊಳ್ತಾ ಸಾಗೋಣ. ಹಿಮವಂತನ ಮಗಳಾದಂತಹ ಶೈಲಪುತ್ರಿ ಅಥವಾ ಹೈಮಾವತಿ ಅಂತ ಕೂಡ ಕರೀತಾರೆ. ಪರ್ವತರಾಜನ ಮಗಳು ಪಾರ್ವತಿ, ಗಿರಿಜಾ, ಈ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಆಕೆಯನ್ನು ಗುರುತಿಸ್ತೀವಿ. ಗಿರಿಜಾ ಕಲ್ಯಾಣದ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಆತ್ಮೀಯರೇ, ಆಕೆ ಅವತಾರವನ್ನು ತಾಳಿದ್ದೇ ಶಿವನನ್ನು ಸೇರೋದಕ್ಕಾಗಿ. ಆದರೆ ಯಾವಾಗ ಆಕೆಗೆ ತನ್ನ ತಂದೆ ತಾಯಿಯಿಂದ ವಿರೋಧ ಬರುತ್ತೋ, ಶಿವನನ್ನು ಮದುವೆ ಆಗೋದಕ್ಕೆ ಅವರ ಮನೆಯಿಂದ ಅನುಮತಿ ಸಿಗೋದಿಲ್ಲ. ಆಗ ಆಕೆ ನಾರದರ ಒಂದು ಸಹಾಯವನ್ನು ಪಡೆದು ಅವರ ಸಲಹೆಯ ಮೇರೆಗೆ ಆಕೆ ಏನು ಮಾಡ್ತಾಳೆ, ಘೋರವಾದಂತಹ ತಪಸ್ಸನ್ನು ಆಚರಿಸೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂದರೆ ಶಿವ ಕೂಡ ಘೋರವಾದ ತಪಸ್ಸಿನಲ್ಲಿ ಇದ್ದ. ಹಾಗಾಗಿ ಆತನನ್ನು ಒಲಿಸ್ಕೋಬೇಕು ಅಂತಂದರೆ, ಆತನನ್ನು ಮೆಚ್ಚಿಸ್ಕೊಳ್ಬೇಕು ಅಂತಂದರೆ, ಆತನನ್ನು ಸೇರಬೇಕು ಅಂತಂದರೆ ಈ ಘೋರವಾದ ತಪಸ್ಸೇ ಮಾರ್ಗ ಅಂತ ಹೇಳಿ ಆಕೆ ಕೂಡ ಘೋರವಾದಂತಹ ತಪಸ್ಸಿಗೆ ಕೂರ್ತಾಳೆ. ಆರಂಭದ ದಿನಗಳಲ್ಲಿ ಸಾಮಾನ್ಯವಾದಂಥ ಆಹಾರವನ್ನು ಸ್ವೀಕರಿಸ್ತಿದ್ದ ಆಕೆ ಆನಂತರದಲ್ಲಿ ಹಣ್ಣು, ಕಾಯಿ, ಈ ರೀತಿ ವನದಲ್ಲಿ ಸಿಗುವಂತಹ ಪದಾರ್ಥಗಳನ್ನು ಸೇವಿಸೋದಕ್ಕೆ ಶುರು ಮಾಡ್ತಾಳೆ. ಆನಂತರ ಬರೀ ಎಲೆಯನ್ನು ತಿಂದು ಬದುಕೋದಕ್ಕೆ ಶುರು ಮಾಡ್ತಾಳೆ. ಆಕೆಯ ತಪಸ್ಸು ಎಷ್ಟು ಆಳವಾಗಿರುತ್ತೆ ಅಂತಂದರೆ, ಶಿವನನ್ನು ಪಡೀಲೇಬೇಕು ಅನ್ನುವಂತಹ ಹಠ ಆಕೆಯಲ್ಲಿ ದೃಢವಾಗಿರುತ್ತೆ. ನಾವು ನಮ್ಮ ಲಾ ಆಫ್ ಅಟ್ರಾಕ್ಷನ್ ತರಗತಿನಲ್ಲಿ ಹೇಳ್ತಾ ಇರ್ತೀವಿ. ಅಂದರೆ ಯಾವಾಗ ನಮ್ಮ ನಿರ್ಧಾರ ನಿಶ್ಚಿತವಾಗಿರುತ್ತೋ, ನಾವು ಈ ಒಂದು ದಾರಿಯಲ್ಲಿ ಮುನ್ನಡಿಲೇಬೇಕು, ನಮ್ಮ ಗುರಿ ಒಂದು ಸರಿಯಾದಂತಹ ಮಾರ್ಗದಲ್ಲಿ ನಾವು ಸಾಗ್ತಾ ಇದ್ದೀವಿ, ಆ ಗುರಿಯನ್ನು ತಲುಪಲೇಬೇಕು ಅನ್ನುವಂತಹ ಹಠ, ಛಲ ನಮ್ಮಲ್ಲಿ ಇರುತ್ತೋ, ಆ ಒಂದು ಸಮಯದಲ್ಲಿ ಆ ಒಂದು ಬಯಕೆಯನ್ನು, ಇಚ್ಛೆಯನ್ನು, ಆಸೆಯನ್ನು ಪೂರೈಸೋದಕ್ಕೆ ಇಡೀ ಬ್ರಹ್ಮಾಂಡನೇ ಸಹಾಯಕ್ಕೆ ನಿಲ್ಲುತ್ತೆ ಅನ್ನುವಂತಹ ಮಾತನ್ನು ಕೇಳಿದ್ವಿ. ಆದರೆ ನಮ್ಮಲ್ಲಿ ಆ ಒಂದು ಹಠ ಇರಬೇಕು. ಯಾವಾಗ ನಾವು ನಮ್ಮ ಗುರಿಯನ್ನು ತಲುಪುವಂತಹ ಮಾರ್ಗವನ್ನು ನಿರ್ಧರಿಸ್ಕೊಳ್ತೀವೋ, ಆ ನಿಟ್ಟಿನಲ್ಲಿ ನಮ್ಮ ದೇಹ, ಮನಸ್ಸು, ಭಾವನೆ ಹಾಗೂ ಆತ್ಮ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಸಾಗೋದಕ್ಕೆ ಶುರುವಾಗುತ್ತೋ, ಆಗ ದಾರಿ ಸುಗಮವಾಗ್ತಾ ಸಾಗತ್ತೆ. ಬೇರೆ ರೀತಿಯಲ್ಲಿ ಸನ್ನಿವೇಶ, ಪರಿಸ್ಥಿತಿಗಳು ಕೂಡ ಅದಕ್ಕೆ ಅನುಕೂಲಕರವಾಗಿ ನಮಗೆ ಒದಗಿ ಬರುತ್ತೆ ಅನ್ನೋದನ್ನು ನಮ್ಮ ಮೈಂಡ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸಾಕ್ಷಿಯಾಗಿ ಈ ಕಥೆಯನ್ನು ನಾವು ತೆಗೆದುಕೊಳ್ಬೋದು. ಯಾವಾಗ ಪಾರ್ವತಿ ಶಿವನನ್ನು ಕುರಿತು ಅಥವಾ ಶಿವನನ್ನು ಪಡೆಯಲಿಕ್ಕಾಗಿ ಧ್ಯಾನವನ್ನು ಶುರು ಮಾಡ್ತಾಳೋ, ಆ ಒಂದು ಸಮಯದಲ್ಲಿ ಏನಾಗಿರುತ್ತೆ ಅಂತಂದರೆ, ಪ್ರಪಂಚದಲ್ಲಿ ತಾರಕಾಸುರನ ಹಾವಳಿ ಅತಿ ಹೆಚ್ಚಾಗಿಬಿಟ್ಟಿರುತ್ತೆ. ಆ ತಾರಕಾಸುರ ಬ್ರಹ್ಮನನ ಕುರಿತು ತಪಸ್ಸನ್ನು ಮಾಡಿ ಒಂದು ವರವನ್ನು ಕೂಡ ಪಡ್ಕೊಂಡ್ಬಿಟ್ಟಿರ್ತಾನೆ. ಆ ವರ ಏನಂದರೆ, ಶಿವನ ಪುತ್ರನಿಂದನೇ ತನಗೆ ಮರಣ ಆಗಬೇಕು ಅನ್ನುವಂತಹ ವರ. ಆತನ ಒಂದು ಉದ್ದೇಶ ಏನು ಅಂತಂದರೆ, ಶಿವ ತಪಸ್ಸಿನಲ್ಲಿ ಕೂತಿಯಾನೆ, ಘೋರವಾದಂತಹ ತಪಸ್ಸು. ಆತ ಹೇಗೆ ಆ ತಪಸ್ಸಿನಿಂದ ಹೊರಬರೋದಕ್ಕೆ ಸಾಧ್ಯ, ಆತ ಹೇಗೆ ಮಗನನ್ನು ಪಡೀಲಿಕ್ಕೆ ಸಾಧ್ಯ, ಅದರಿಂದ ತನಗೆ ಸಾವಿಲ್ಲ ಅನ್ನುವಂಥ ಭಾವನೆ ಆತನಲ್ಲಿ ಇರುತ್ತೆ. ಆದರೆ ಇಲ್ಲಿ ದೇವಾನುದೇವತೆಗಳು ಅವರ ಒಂದು ನಿರ್ಧಾರ ಹೇಗಿರುತ್ತೆ ಅಂದರೆ, ಶಿವನ ತಪಸ್ಸನ್ನು ಭಂಗಪಡಿಸಬೇಕು, ಶಿವ ಪಾರ್ವತಿಯರು ವಿವಾಹವಾಗಬೇಕು ಅನ್ನುವಂಥ ಇಚ್ಛೆಯಿಂದ ಅವರು ಮದನ ಅಥವಾ ಕಾಮನನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಶಿವನ ತಪಸ್ಸನ್ನು ಭಂಗಪಡಿಸೋದಕ್ಕೆ ಶಿವನ ದೃಷ್ಟಿ ಪಾರ್ವತಿಯ ಮೇಲೆ ಬೀಳಲಿ ಅನ್ನುವಂಥ ಉದ್ದೇಶದಿಂದ ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಕಾಮದಹನ ಅನ್ನುವಂಥದ್ದು ಕೂಡ, ಶಿವ 3ನೇ ಕಣ್ಣನ್ನು ತೆರೆದು ಕಾಮದಹನವನ್ನು ಮಾಡ್ತಾನೆ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ಯಾವಾಗ ಶಿವನ ತಪಸ್ಸು ಭಂಗ ಆಗುತ್ತೋ, ಆಗ ಶಿವ ತನ್ನ 3ನೇ ಕಣ್ಣನ್ನು ತೆರೆದು ಮನ್ಮಥ ಅಥವಾ ಕಾಮ ದಹನವನ್ನು ಮಾಡ್ತಾನೆ. ಅಂದರೆ ಇದು ನಮ್ಮಲ್ಲಿರುವಂತಹ ಅತಿಯಾದಂತಹ ಕಾಮನೆಗಳು, ಅಂದರೆ ಅದು ಕಾಮನೆ ಅಂತಂದಾಗ ನಾವಿಲ್ಲಿ ಡಿಸೈರ್ಸ್ ಅಂತ ತಗೋಬೇಕು. ಬಯಕೆಗಳು, ಆಸೆಗಳು ಯಾವುದೇ ಅತಿಯಾದಾಗ
ಶಿವ ಹೇಗೆ ಮೂರನೇ ಕಣ್ಣನ್ನು ತೆರೆದು ಅದನ್ನು ಸುಟ್ಟು ಭಸ್ಮ ಮಾಡೋದನೋ ಹಾಗೆ ನಾವು ಕೂಡ ನಮ್ಮ ಇಂಟ್ಯೂಷನ್ ಅಥವಾ ದಿವ್ಯ ದೃಷ್ಟಿಯಿಂದ ಅದನ್ನು ನಿಗ್ರಹಿಸ್ಕೊಳ್ಬೇಕು ಅಥವಾ ಅದನ್ನು ಹತೋಟಿಗೆ ತಗೊಂಬರಬೇಕು ಅನ್ನುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೆ ಬದಲಾಗಿ ಅದನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡಬೇಕು, ಅದನ್ನು ಒಂದು ನಿರ್ದಿಷ್ಟವಾದ ದಿಕ್ಕಿಗೆ ಅದನ್ನು ಕರ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಮೈಂಡ್ ಟ್ರೈನ್ ಮಾಡಬೇಕು ಅಂತ ಹೇಳ್ತಾರಲ್ವ. ಹಾಗೆ ನಮ್ಮ ಮನಸ್ಸನ್ನು ನಾವು ಒಂದು ರೀತಿಯಲ್ಲಿ ನಿಗ್ರಹಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಇಂದ್ರಿಯ ನಿಗ್ರಹ ಅಂತಾರಲ್ವ, ಅಂತಹ ವಿಧಾನಗಳನ್ನು ಕಲಿಬೇಕು ಅನ್ನೋದನ್ನು ನಾವು ಧ್ಯಾನ ಮಾರ್ಗಗಳ ಮೂಲಕ ಇದರಲ್ಲೆಲ್ಲ ತಿಳ್ಕೊಂಡೇ ಇದ್ದೀವಿ. ಈಗ ವಿಷಯಕ್ಕೆ ಬರೋಣ. ಕಾಮನ ದಹನ ಏನೋ ಆಯಿತು. ಶಿವ ಈಗ ತಪಸ್ಸಿನಿಂದ ಎಚ್ಚರಗೊಂಡ. ಆತ ಪಾರ್ವತಿಯನ್ನು ನೋಡ್ತಾನೆ. ಪಾರ್ವತಿ ಘೋರವಾದಂತಹ ತಪಸ್ಸಿನಲ್ಲಿ ಕೂತಿಯಾಳೆ. ಆಕೆಯೇ ಬ್ರಹ್ಮಚಾರಿಣಿ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ಬೇಕು. ಆತ ಪರೀಕ್ಷೆಯನ್ನು ಕೂಡ ಮಾಡ್ತಾನೆ. ಆದರೆ ಅವಳು ತನ್ನ ತಪಸ್ಸಿನಲ್ಲಿ ಯಾವ ರೀತಿ ಲೀನವಾಗಿರ್ತಾಳೆ ಅಂದರೆ ತಪಸ್ಸು ಕೂಡ ಭಂಗ ಆಗೋದಿಲ್ಲ. ಕೊನೆಗೆ ಶಿವನಿಗೆ ಆಕೆ ಒಲಿದು ಬರ್ತಾಳೆ. ತಪಸ್ಸಿನಿಂದ ಹೊರಬಂದು ಅವರಿಬ್ಬರ ಕಲ್ಯಾಣ ಆಗತ್ತೆ. ಅವರ ಪುತ್ರನಾದಂತಹ ಸ್ಕಂದನಿಂದ ಅಥವಾ ಕಾರ್ತಿಕೇಯನಿಂದ ತಾರಕಾಸುರನ ವಧೆ ಆಗತ್ತೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೋಣ. ಈ ಕಥೆಯ ಹಿನ್ನೆಲೆಯನ್ನು ಇಟ್ಕೊಂಡು ಬ್ರಹ್ಮಚಾರಿಣಿಯ ಸ್ವರೂಪ ನಮಗೆ ಯಾವ ರೀತಿ ತತ್ವವನ್ನು, ಅಂದರೆ ನಾವು ದೈವಿ ತತ್ವಗಳನ್ನು ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ ಅಲ್ವಾ, ಆಕೆಯ ಸ್ವರೂಪ ಯಾವ ರೀತಿ ನಮಗೆ ಸಂದೇಶವನ್ನು ಸಾರತ್ತೆ ಅನ್ನೋದನ್ನು ಸ್ವಲ್ಪ ನಾವು ವಿಚಾರವನ್ನು ಮಾಡ್ತಾ ಸಾಗೋಣ. ನಮ್ಮಲ್ಲಿ ಯಾವಾಗ ಒಂದು ದೃಢವಾದ ನಿರ್ಧಾರ ಇರುತ್ತೋ ಆಗ ಹೇಗೆ ದೇವಾನುದೇವತೆಗಳು ಇರಬಹುದು, ಈ ಪ್ರಕೃತಿ ಬ್ರಹ್ಮಾಂಡ ಇರ್ಬೋದು, ಹೇಗೆ ನಮಗೆ ಸಹಾಯವನ್ನು ನೀಡುತ್ತೆ ಅನ್ನೋದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಏನು, ಗುರಿಯನ್ನು ತಲುಪಬೇಕು ಅಂತಂದಾಗ ಆಹಾರ ನಿದ್ರೆಗಳನ್ನು ಕೂಡ ತ್ಯಜಿಸಿ ನಾವು ಆ ಗುರಿಯ ಕಡೆಗೆ ಮುನ್ನುಗ್ಗಬೇಕು ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಅರ್ಥೈಸ್ಕೊಳ್ಬೋದು. ಹಾಗಾಗಿನೇ ಹಲವಾರು ಜನ ಜೀವನದಲ್ಲಿ ಅಚೀವ್ ಮಾಡಿದ್ದಾರೆ ಅಂದರೆ, ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಅವರ ತ್ಯಾಗ ಬಲಿದಾನಗಳು ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಇನ್ನು ಮೂರನೇದಾಗಿ ಆಕೆ ಸ್ವರೂಪದ ಬಗ್ಗೆ ಯೋಚನೆ ಮಾಡೋದಾದರೆ, ಆಕೆ ಬಹಳ ನಿರಾಭರಣ ಸುಂದರಿ ಅಂತಾರಲ್ವ, ಹಾಗೆ ಒಂದು ಶ್ವೇತ ವಸ್ತ್ರವನ್ನು ಧರಿಸಿದ್ದಾಳೆ. ಆ ಶ್ವೇತ ವಸ್ತ್ರ ಶಾಂತಿಯ ಪ್ರತೀಕವಾಗಿರುತ್ತೆ, ಪವಿತ್ರತೆಯ ಪ್ರತೀಕವಾಗಿರುತ್ತೆ. ಆಕೆಯ ಕೈಯಲ್ಲಿರುವಂತಹ ಕಮಂಡಲ, ಅದರಲ್ಲಿ ಇರುವಂತಹ ಜಲತತ್ವದ ಬಗ್ಗೆ ನಾನು ಹೇಳ್ತಾ ನಿಮಗೆ ಒಂದು ಮಾತನ್ನು ಹೇಳಿದ್ದೆ. ಋಷಿ ಮುನಿಗಳು ಕಮಂಡಲವನ್ನು ತಮ್ಮ ಪಕ್ಕದಲ್ಲಿ ಇಟ್ಕೊಂಡು ಸಹಸ್ರಾರು ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡ್ತಾ ತಮ್ಮ ದೈವಿ ಶಕ್ತಿಯನ್ನು, ಅಂದರೆ ತಪಶಕ್ತಿಯನ್ನು ಅದರಲ್ಲಿ ಆ ನೀರಿಗೆ ಆವಾಹನೆಯನ್ನು ಮಾಡ್ಕೊಳ್ತಾ ಇದ್ರು. ಅವರು ವರವನ್ನು ಶಾಪವನ್ನು ನೀಡುವಾಗ ಅದನ್ನು ಚಿಮುಕಿಸಿ ಆ ವರ ಅಥವಾ ಶಾಪವನ್ನು ನೀಡ್ತಾ ಇದ್ರು ಅಂತ. ಅಂದರೆ ನೀರಿಗೆ ಮೆಮೊರಿ ಪವರ್ ಇದೆ ಅಂತ ಹೇಳ್ತಾರೆ, ವಾಟರ್ ಹ್ಯಾಸ್ ಮೆಮೊರಿ ಅಂತ. ಹಾಗಾಗಿಯೇ ನಾನು ಆ ಜಲತತ್ವದ ಬಗ್ಗೆ ಸಾಕಷ್ಟು ಆ ವಿಡಿಯೋನಲ್ಲಿ ಹೇಳಿದ್ದೀನಿ, ಹಾಗಾಗಿ ಆಳಕ್ಕೆ ಹೋಗೋದಿಲ್ಲ. ಇಲ್ಲಿ ಆಕೆ ಕಮಂಡಲದಲ್ಲಿ ನೀರನ್ನು ಹಿಡ್ಕೊಂಡಿರ್ತಾಳೆ, ಅಂದರೆ ಅದು ತಪಸ್ಸನ್ನು ಆಚರಿಸೋದಕ್ಕೆ ತಪಸ್ವಿನಿಯಾಗಿ ಆಕೆ ಸಿದ್ಧಳಾಗಿದ್ದಾಳೆ ಅನ್ನೋದನ್ನು ಅದು ಸೂಚಿಸುತ್ತೆ. ಜಲತತ್ವದ ವಿಡಿಯೋವನ್ನು ನೀವು ರೆಫರ್ ಮಾಡ್ಬೋದು. ಇನ್ನು ಕೈಯಲ್ಲಿ ಜಪಮಣಿಯನ್ನು ಆಕೆ ಹಿಡಿದಿರ್ತಾಳೆ, ಅದು ಕೂಡ ಧ್ಯಾನದ ಸಂಕೇತ. ನಾವು ನಮ್ಮ ಧ್ಯಾನ ತರಗತಿಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಯಾವಾಗ ಈ ಜಪಮಣಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 108 ಮಣಿಗಳಿರುತ್ತೆ. ಜಪಮಣಿ ಏನಂತ ಹೇಳುತ್ತೆ, ನೀನು ಲೆಕ್ಕಾಚಾರವನ್ನು ನನಗೆ ಬಿಡು, ನೀನು ಜಪದ ಕಡೆಗೆ ಮಾತ್ರ ಗಮನ ಹರಿಸು ಅಂತ ಹೇಳಿ ನೀವು ಒಂದು ಸುತ್ತು ಬರೋಷ್ಟರಲ್ಲಿ ಜಪಮಣಿಯನ್ನು ನಾವು ಹೀಗೆ ತಳ್ತಾ 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 ಜಪವನ್ನು ಮಾಡ್ತಾ ಹೋಗ್ತೀವಿ. ನಾನು ಈ 2 ಬೆರಳುಗಳ ಬಗ್ಗೆ ಕೂಡ ಹೇಳಿದ್ದೆ, ಅದ್ರ ಬಗ್ಗೆ ಮತ್ತೆ ಬರ್ತೀನಿ. ಹೀಗೆ ತಳ್ತಾ ತಳ್ತಾ ಒಂದು ಸುತ್ತು ಬರೋಷ್ಟರೊಳಗಡೆ 108 ಬಾರಿ ನಮ್ಮ ಜಪ ಆಗಿರುತ್ತೆ. ನಮ್ಮ ಗಮನ ಸಂಪೂರ್ಣವಾಗಿ ಜಪದ ಕಡೆಗೆ ಇತ್ತೇ ಹೊರತು ಅದರ ಲೆಕ್ಕಾಚಾರದ ಕಡೆಗೆ ಇರಲಿಲ್ಲ. ಹಾಗಾಗಿ ನಿನ್ನ ಕೆಲಸವನ್ನು ನೀನು ಮಾಡು, ಅದರ ಲೆಕ್ಕಾಚಾರವನ್ನು ನಾನು ನೋಡ್ಕೊಳ್ತೀನಿ ಅಂತ ಆ ಭಗವಂತನೋ ಅಥವಾ ಆ ಭಗವತಿನೋ ನಮಗೆ ಹೇಳ್ತಾಳೆ ಅಂತ ನಾವು ಅರ್ಥೈಸ್ಕೊಳ್ಬೋದು. ಇನ್ನು ನಾನು ಹೇಳಿದೆ, ಜಪಮಣಿಯನ್ನು ನಾವು ಹೀಗೆ ಮಾಡುವಾಗ, ಈ ರೀತಿ ಮಾಡ್ತಾ ಸಾಗುವಾಗ ಏನಾಗುತ್ತೆ, ನಾವು ಚಿನ್ಮುದ್ರ ಈ ವಿಚಾರದ ಬಗ್ಗೆ ಹೇಳುವಾಗ ಆ ವಿಡಿಯೋನಲ್ಲಿ ಹೇಳಿದ್ದೆ, ಈ 2 ಬೆರಳುಗಳ ತುದಿಗಳಲ್ಲಿ ಇರುವಂತಹ ಆ ವೈಬ್ರೇಷನ್ ಅಥವಾ ತರಂಗ ಏನಿದೆಯೋ ಈ ರೀತಿ ನೇರವಾಗಿರಬೇಕು. 3 ಬೆರಳುಗಳು ಇವೆರಡು ಹೀಗೆ ಪ್ರೆಸ್ ಆದಾಗ ಅದು ನೇರವಾಗಿ ನಮ್ಮ ಮೆದುಳಿಗೆ ಅದರ ಸಂಪರ್ಕವನ್ನು ಹೊಂದಿರೋದ್ರಿಂದ ನಮ್ಮ ನೆನಪಿನ ಶಕ್ತಿಯನ್ನು, ಏಕಾಗ್ರತೆಯನ್ನು, ಗ್ರಹಣ ಶಕ್ತಿಯನ್ನು ಅದು ಹೆಚ್ಚಿಸ್ತಾ ಹೋಗುತ್ತೆ. ಹಾಗಾಗಿಯೇ
ಆ ವಿಡಿಯೋನಲ್ಲಿ ಸವಿವರವಾಗಿ ಹೇಳಿದ್ದೀನಿ ಈ ಮುದ್ರೆಯ ಬಗ್ಗೆ, ಇದರ ಹಿಂದಿನ ಪ್ರಯೋಜನ ವಿಚಾರಗಳು ಎಲ್ಲವನ್ನು ತಿಳಿಸೀನಿ. ಜೊತೆಗೆ ಚಿನ್ಮುದ್ರೆ ಶಾಂತತೆಯ ಪ್ರತೀಕ. ಯಾವಾಗೆಲ್ಲ ಹೀಗೆ ಇಟ್ಕೊಳ್ತೀವೋ ನಮ್ಮ ಮನಸ್ಸಿನಲ್ಲಿ ಶಾಂತ ತರಂಗಗಳು ಉದ್ಭವ ಆಗುತ್ತೆ. ಹಾಗಾಗಿ ಆ ಜಪಮಣಿ ಕೂಡ ಧ್ಯಾನವನ್ನು ಪ್ರತಿನಿಧಿಸುತ್ತೆ, ಧ್ಯಾನದ ಮಹತ್ವವನ್ನು ಸಾರತ್ತೆ. ಇವೆಲ್ಲವನ್ನು ನಾವು ಈ ದಿನ ತಿಳ್ಕೊಂಡ್ವಿ. ಹಾಗೆಯೇ ನಿನ್ನೆ ದಿನ ನಾವು ಮಾತಾಡ್ತಾ ಶೈಲಪುತ್ರಿಯ ಬಗ್ಗೆ ಹೇಳ್ತಾ, ಆಕೆ ಕೂಡ ಶ್ವೇತ ವಸ್ತ್ರಧಾರಿಯಾಗಿದ್ದಾಳೆ, ಮತ್ತು ಚಂದ್ರನನ್ನು ತನ್ನ ತಲೆಯಲ್ಲಿ ಧರಿಸಿದ್ದಾಳೆ. ಮಲ್ಲಿಗೆ ಪ್ರಿಯೆ ಆಕೆಯ ನಿನ್ನೆ ಆಕೆ ಒಂದು ಬಾಲಕಿಯ ರೀತಿಯಲ್ಲಿ ಕಂಡುಬಂದಳು. ಈಕೆ ಒಂದು ಯುವತಿಯ ರೀತಿಯಲ್ಲಿ ಈ ದಿನ ನಮಗೆ ತಾಯಿ ಕಾಣಿಸ್ಕೊಳ್ತಾಳೆ ಅಷ್ಟೇ. ಅದೇ ಕಥೆಯ ಮುಂದುವರೆದ ಭಾಗ ಇದು. ಹಾಗಾಗಿ ಇಲ್ಲಿ ಮಲ್ಲಿಗೆ ಪ್ರಿಯೆ ಆಕೆಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಅದೇ ಕಾರಣದಿಂದಾಗಿ ನವರಾತ್ರಿನಲ್ಲಿ ಮಲ್ಲಿಗೆಯಿಂದ ಆಕೆಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮತ್ತು ಚಂದ್ರನನ್ನು ತಲೆಯಲ್ಲಿ ಮುಡಿದಿದ್ದಾಳೆ ಅಂತ ಹೇಳಿದೆ. ಮುಂದಿನ ದಿನಗಳಲ್ಲಿ ಚಂದ್ರ ಹೇಗೆ ನಮ್ಮ ಮನಸ್ಸನ್ನು ಪ್ರತಿನಿಧಿಸ್ತಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಸಾಗೋಣ. ಇಷ್ಟನ್ನು ಹೇಳಿ ನಿನ್ನೆ ದಿನ ಶೈಲಪುತ್ರಿಯಿಂದ ಆರಂಭವಾದಂತಹ ಕಥೆ ಈಗ ಬ್ರಹ್ಮಚಾರಿಣಿ ತನಕ ಬಂದು ನಿಂತಿದೆ. ಎರಡೂ ಕಥೆಗಳಲ್ಲೂ ಆಕೆ ಶಿವನನ್ನು ಸೇರಿದ್ಲು ಅನ್ನೋದನ್ನು ಈಗಾಗಲೇ ತಿಳಿಸಲಾಗಿದೆ. ಮುಂದಿನ ವಿಚಾರಗಳನ್ನು ಕೂಡ ಹೇಳಲೇಬೇಕಾಗತ್ತೆ ಕಥೆಯನ್ನು ನಾವು ಹೇಳ್ತಾ ಸಾಗುವಾಗ. ಆದರೆ ಆಕೆಯ ಅವತಾರವನ್ನು, ರೂಪವನ್ನು ನಾವು ಯಾವ ರೂಪದಲ್ಲಿ ಈ 9 ದಿನಗಳಲ್ಲಿ ನಾವು ಕಾಣ್ತೀವಿ, ಪೂಜಿಸ್ತೀವಿ ಅನ್ನುವಂತಹ ವಿಚಾರ ಬಂದಾಗ ಮೊಟ್ಟ ಮೊದಲ ದಿನವಾಗಿ ನಿನ್ನೆ ನಾವು ಶೈಲಪುತ್ರಿಯಾಗಿ ಆಕೆಯ ಆರಾಧನೆಯನ್ನು ಮಾಡಿದ್ವಿ. ಈ ದಿನ ಬ್ರಹ್ಮಚಾರಿಣಿಯಾಗಿ ಆಕೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮುಂದಿನ ಭಾಗದ ಜೊತೆಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಧನ್ಯವಾದ.